ಬಾಟ್ಲೆ ಒಳಗೆಲ್ಲ ಗೊಂಬಿ ಹಾಕಿ ಇಟ್ಟು ಗೊಂಬಿ ಮಾಡ್ತಿದ್ರಲ್ರಿ ಬಾಟ್ಲಿ ಒಳಗ ಬಾಟ್ಲಿ ಒಳಗ. ಐತಿ, ಎರಡದಾವ್ ನೋಡ್ರಿ. ಹಾ ಬಾಲು ಮತ್ತ ಗೊಂಬಿ ಕೊಡೆ ಐತಿ, ಹಾ ಹಾ ಇಲ್ಲೇ ಐತಿ. ಹೌದೌದ್ರಿ, ಐತ್ರಿ. ನೋಡಿದೆ ನಾನು. ಈ ಬಾಟಲ್ ಒಳಗಿನ ಗೊಂಬಿ ಎಲ್ಲ ನಿಮ್ಗೆ ಇವೆಲ್ಲ ಹೆಂಗ ಐಡಿಯಾ ಬರ್ತಿದ್ವು ಇದೆಲ್ಲ ಮಾಡ್ಬೇಕಂದ್ ನಿಮ್ಗೆ ಹೆಂಗ ಅನಿಸ್ತದು? ಇವೆಲ್ಲ ಇಷ್ಟು ಕಸೂತಿ ವರ್ಕ್ ಇಷ್ಟೆಲ್ಲ ಕಲೆ ನಿಮ್ ಹತ್ರ ಐತಲ್ಲ, ಇದೆಲ್ಲ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತು? ಸ್ಕೂಲಿಗೆ ಹೋಗುವಾಗ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರ ನಿಮ್ಗ? ಯಾರು ಏನ್ ಹೇಳ್ಕೊಡ್ತಿದ್ದಿಲ್ರಿ. ಹಾ ನಾನೇ ಹಿಂಗ್ ಮಕ್ಕೊಂಡಿರ್ತೀನಲ್ಲ, ಹಾ ಇವತ್ ಶಿವರಾತ್ರಿ ಬತ್ತು, ಹಾ ಏನ್ ಮಾಡ್ಬೇಕು? ಹಾ ಶಿವರಾತ್ರಿ ಒಳಗ ಹಾ ಒಂದ್ ವರ್ಷ ಹಾ ಈಶ್ವರ, ಹಾ ಆಮೇಲೆ ಬಿಸ್ಕಿಟಿನ ಕುಂಡ್ರ ಕುರ್ಚೆ ಈಶ್ವರ್ಗೆ. ಪಾರ್ಲೇಜಿ ಬಿಸ್ಕಿಟ್ ಇಂದ ಆ ಪಾರ್ಲೆ ಅಲ್ರಿ, ಹಾ ಮಾರಿ ಮಾರಿ ಬಿಸ್ಕಿಟ್ ಇಂದ ಅದ್ರ ಕೋದು ಹಾ ಹಾ ಕುರ್ಚೆ ಮಾಡಿ ಹಾ ಅದಕ್ಕೆ ಸಾಲ ಅದ್ರ ಮ್ಯಾಗ ಒಂದೊಂದೊಂದು ಲಿಂಗು ಇಟ್ಟು ಶಿವರಾತ್ರಿಗೆ ಹಾ ಹಾ ಮಾಡಿಟ್ಟೀನಿ. ಬಂದೆ ರಾತ್ರಿ ಅವ್ರ ಒಟ್ಟ ಕಾದೇ ಇಲ್ಲ, ಹಾ ಎಲ್ಲ ನಾಯಿ ತಿಂದು ಹೋಗ್ಬಿಡ್ತ. ಅಯ್ಯೋ, ಈಶ್ವರ್ ಹೋದ್ ಕರೆಕ್ಟ್ ಆಗಿ ಕೈಲಾಸ ಸೇರ್ಕೊಂಡ್ ಬಿಡ್ರಿ. ಅಂದ್ರೆ ಬಾಗ್ಲಿಲ್ರಿ ಇದಕ್ಕ, ಹಾ 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 ಹೊರಗ ಐತಿರಿ ಈಶ್ವರ. ಹಾ ಹಾ ಮತ್ತೇನ್ ಮಾಡ, ಬಿಸ್ಕಿಟ್ ಒಳಗೆ ಎಲ್ಲಾ ಮಾಡಿರಿ. ಇದು ಕುಂಚಿಗೆ ಎಲ್ಲ ಹೊಲಿತೀರಿ? ಆ ಕುಂಚಿಗೆ ಎಲ್ಲ ಹೊಲ್ದಿರಿ? ಸಣ್ಣ ಮಕ್ಳಿಗೆ ಹಾಕೋ ಕುಂಚಿಗೆ ತಲೆಗೆ ಹಾಕುವ, ಮಕ್ಕಳಿಗೆ ಹಾಕುವ ಮಕ್ಕಳಿಗೆ ಕುಂಚಿಗೆ, ಅವ್ರ ಕುಂಚಿಗೆ ಎಲ್ಲ ಹೊಲ್ದಿರಿ? ಮುತ್ತಿಂದು ಮಾಡೇನ್, ಮುತ್ತಿಂದ ಮತ್ ಇಂಥವೆಲ್ಲ ಇಂಥವು ನೀವ ಹೊಲ್ದಿರಿ? ಇವೆಲ್ಲ ನಾನು ಹಾಕಿದೆ. ನೀವ ಹೊಲ್ದಿರಿ? ಕುಂಚಿಗೆನು ನೀವ ಹೊಲ್ದಿರಿ? ಹ್ಮ್. ಕುಂಚಿಗೆ ಕೈಲೆ ಹೊಲಿತೀರಿ, ಮಷಿನ್ ಮೇಲೆ ಹೊಲ್ದಿರಿ? ಇದಕ್ಕ ಕುಂಚಿ ಹೊಲಿಸ್ತೀನಿ. ಹಾ ಇವಾಗ ಹೊಲಿಸಿ ಇವೆಲ್ಲ ಹಾ ಕೈಲೇ ಹೊಲಿತೇನೆ ಬಿಡ್ರಿ, ಬರ್ತತಿ. ಹಾ ಆದ್ರೆ ಇವಕ್ಕೆಲ್ಲಾನು ಡಿಸೈನ್ ಎಲ್ಲ ನೀವ ಮಾಡ್ತೀರಿ? ಡೆಕೋರೇಷನ್ ಎಲ್ಲ ನೀವ ಮಾಡ್ರಿ ಇವನ್ನೆಲ್ಲಾನು? ಜುಲ್ಪಿ ಹೂ ಹಾಕ್ತಿದ್ರಲ್ಲಮ್ಮ ಅವಾಗ, ಜುಲ್ಪಿ ಹೂವಿಂದೆಲ್ಲ ಮಾಡ್ರಿ? ಏನ್ರಿ? ಕುಂಚಿಗೆ ಜುಲ್ಪಿ ಹೂ ಹಾಕ್ತಿದ್ರಲ್ರಿ? ಜುಲ್ಪಿ ಹೂ, ಜುಲ್ಪಿ ಹೂ ಹಾಕ್ತಿದ್ರ? ಅಂತವ ಇವು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ್ರಿ ಅದು ಜುಲ್ಪಿ ಹೂ. ಈ ಕಡೆ ಒಂದು, ಈ ಕಡೆ ಒಂದು ಹಾಕ್ತಾರ, ಇಲ್ಲೊಂದು ಹಾಕ್ತಾರ. ಚಿನ್ನದ್ದು ಅವಾಗ ಜುಲ್ಪಿ ಹೂ ಅಂತಾನ ಬರ್ತಿದ್ವು, ಮಕ್ಕಳಿಗೆ ಅಂತಾನ ಮಾಡ್ತಿದ್ರು. ಬಂಗಾರ ಮಾಡ್ತಿದ್ರು. ಹಾ ಬಂಗಾರದ ಮಾಡ್ತಿದ್ರು. ಇಲ್ಲೊಂದು ಇಲ್ಲೊಂದು ಇಲ್ಲೊಂದು, ಹುಟ್ಟಿದ ಮಗು ಕಂಪಲ್ಸರಿ ಪ್ರತಿಯೊಬ್ರು ಹಾಕೋರ್. 3 ಕಡೆ ಮಾಡೈತ್. ಹಾ ಇಲ್ಲಿ 3 ಕಡೆ ಮಾಡ್ಯಾರ ನೋಡ್ರಿ. ಹಿಂಗ ಅವಾಗೆಲ್ಲ ಚಿನ್ನದ ಮಾಡ್ತಿದ್ರು, ಇವಾಗ ಚಿನ್ನದ ತರ ಅಂತ ಇವನ್ ನೋಡುದು. ಇವಾಗ ಚಿನ್ನ ಈಗ ಬಾ ಚಂದ ಮಾಡಿರಿ. ವರ್ಷ ಗುಡಿಯಾಗ ಒಯ್ತಾರ್ರಿ, ಗುಡಿ ಒಳಗ್ ಹೋಯ್ತಾರ್ರಿ. ಹೆಸರು ಇಡ್ತಾರಲ್ಲ, ಅಕ್ಕಮದೇವಿದು, ಅಕ್ಕಮಹಾದೇವಿ ಹೆಸರು ಇಡು ಮುಂದ ತೊಟ್ಲಕ್ ಹಾಕ್ತಾರ್ರಿ. ಹಾ 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 ಅಕ್ಕಮಹಾದೇವಿ, ಬಸವಣ್ಣವ್ರದ್ದು ಎಲ್ಲ ನಿಮ್ ಕುಂಚಿ ಹೋಗ್ತಾವ? ನೀವು ಹೊಲ್ದದ ಕುಂಚಿನ ಹೋಗ್ತಾವ? ನಿಮ್ ಕಡೆಯಿಂದನ ಮಾಡ್ತಾರ? ಸಣ್ಣ ಇಷ್ಟು ಇಷ್ಟು ಇಷ್ಟು. ಹಾ ಸಣ್ಣ ಹಿಡ್ಕೊಂಡು ದೊಡ್ಡ ತನನು ಮಾಡ್ತೀರಿ? ಬಾಳ್ ಮನೆ ಚಲಿದ್ ನಾವು. ಹಾ ಹಾ ಇವೆಲ್ಲ ನೀವ ಮಾಡಿರಿ? ಯಾವಾಗ ಮಾಡ್ರಿ ಇವನ್ನ? ಈಗ ಒಂದ್ 10 ವರ್ಷ ಆಗಿರ್ಬೇಕು. 10 ವರ್ಷದ ಹಿಂದಿಂದ ಇದು ಮಣ್ಣ, ಅದೇ ಗಡಿಗೆ ಕಿಣಿ ಮಣ್ಣ, ಇದು ಮಣ್ಣನ್ರಿ. ಇದು ಮಣ್ಣರಿ, ಇದು ಕುಂಬಾರ ಮಣ್ಣಿದು. ಇಂಥವು ಒಂದ್ 50 ಮಾಡೀನಿ. 50 ಮಾಡಿರಿ ಇವನ್ನ? ಹ್ಮ್ ಎಲ್ಲಾರು ಕೊಟ್ಟಿರಿ ನಾವು. ಎಲ್ಲಾರಿಗೂ ಕೊಟ್ಟಿರಿ? ಇವೆಲ್ಲ ಹಿಂಗ ಅಡಕಲ್ ಗಡಿಕೆ ಅಂತ ಹೇಳಿ ಇಡ್ತಿದ್ರಲ್ಲ, ಹಿಂಗ ಅಡಕಲ್ ಗಡಿಗೆ ಅಂತ ಹೇಳ್ಬಿಟ್ಟು ಇವು ಚಂದಗ್ಯಾವ್ರಿ. ಇದನ್ನ ಯಾವಾಗ ಮಾಡಿರಿ? ಇದನ್ನ ಕಾಲ್ ನೋವು ಆಗಿತ್ತಲ್ರಿ, ಹಾ ಅವಾಗ ಮಾಡಿ. ಎಷ್ಟ್ ದಿವ್ಸ ಆತ್ರಿ ಇದನ್ ಮಾಡಿ? ಈಗ ಎಷ್ಟ್ ದಿವ್ಸ ಆತ್ರಿ ಈಗ ಮಾಡಿದನ? ಇದನ್ ಯಾವಾಗ ಮಾಡಿದ್ರಿ? ಅದೇ 6 ವರ್ಷ ಆತಂದ, 6-7 ವರ್ಷ ಆಯ್ತು. ಹಾ ಅಂದ್ರೆ ಒಟ್ಟಿಗೆ ನೀವು ಆರಾಮಿಲ್ಲ ಅಂತ ಬಿದ್ದ ಮೇಲನ ಮಾಡಿರಿ? ಅಂದ್ರೆ ನಿಮಗ ಕಾಲ್ ನೋವು ಆಗಿತ್ತಲ್ಲ, ಹಾ ಅವಾಗ ಮಾಡಿ. ಅಂದ್ರೆ ನಿಮಗ್ ಕಲೆ ಎಷ್ಟು ಪ್ರೀತಿ ಅಂದ್ರ, ನಿಮಗ ಎದ್ದು ಓಡಾಡಕ್ ಬಂದಿಲ್ಲ, ಹುಷಾರಿಲ್ಲ ಅಂದ್ರೂನು ನೀವು ಮಾಡ್ತೀರಿ ಇದನ್ನ ಅಲ್ಲ? ಇನ್ನು ಈಗ ಬೇಜಾರ್ ಬರಾಕತ್ತೈತ್ರಿ. ಈಗ ಬೇಜಾರ್ ಏನಿಲ್ಲ, ದಿವ್ಸ 1000 ಜಪ ಮಾಡ್ತೇನೆ ಕೂತ್ಕೊಂಡ. ಹಾ ಜಪ ಮಾಡ್ಕೋತ್ ಕುಂಡಿರ್ತೇನೆ. 1000. ಹಾ
ಫ್ರೆಂಡ್ಸ್ ಈಗ ಇವ್ರಿಗೆ ಹುಷಾರಿಲ್ಲ. ಹಾ ಮುಂಜಾನೆ 6ಕ್ಕೆ ಜಳಕ ಆಕತ್ರಿ. ಹ್ಮ್ 6ಕ್ಕೆ ಜಳಕ ಮಾಡ್ಕೊಂಡು ಹಾ ಜಳಕ ಮಾಡಿಸ್ತಾರ. ಹಾ ಆಮೇಲೆ ಪೂಜೆ ಮಾಡ್ಕೊಂಡು ಲಿಂಗು ಐತೆ ಲಿಂಗ ಪೂಜೆ ಮಾಡ್ಕೋತೀರಿ. ಹಾ ಪೂಜೆ ಮಾಡಿ ಪತ್ರಿ ಏರಿಸಿ ಉದಿನ ಕಡ್ಡಿ ಮೇರೆಗೆ ಹ್ಮ್ ಮತ್ತ ಹನುಮಾನ್ ಚಾಳೀಸ್ ಓದ್ತೀನಿ. ಹ್ಮ್ ಆಮೇಲೆ ರಾಮ್ ಕವಚ ಓದ್ತೀನಿ. ರಾಮ್ ಕವಚ ಓದ್ತೀರಿ. ಹಾ ಆಮೇಲೆ ಇದ್ರಿ ಇನ್ನೊಂದು ರಾಮ ರಕ್ಷಾ ಹೇಳ್ತೀರನ? ಹ್ಮ್ ಹ್ಮ್ ಹನುಮಾನ್ ಚಾಳೀಸ್ ಆದ್ರಿ, ಹಾ ರಾಮ ಸ್ತೋತ್ರ. ಆಮೇಲೆ ಇವ ಮುಂದೆ ಅಂದ್ರ ಹಾ ಗಣಪತಿದು ಹಾ ರೀ 108 ನಾಮಾವಳಿ, ಹಾ ದೇವಿದು ಸ್ತೋತ್ರ ದಿನ ಹೇಳ್ತೀರಿ ಇವನ್ನೆಲ್ಲ? ಎಲ್ಲ ಇದೆಲ್ಲ ನೋಡಿ ಹೇಳ್ತೀರಿ ಹಂಗ ಭಯಪಟ್ ಮಾಡಿರಿ? ಈಗ ಆ, ನೋಡಿ ಹೇಳ್ತೀರಿ, ಅವ ಓದ್ತೇನೆ. ಓದ್ತೀರಿ, ಕಾಣಿಸ್ತೈತಿ ನಿಮಗ? ಅಂದ್ರ ಅವು ಅಷ್ಟು ಭಯಪಟ್ಟಾಗಿಲ್ರಿ. ಅಲ್ ನಾನು ಕನ್ನಡ ಕಲ್ತಿಲ್ರಿ. ಹಾ ಮತ್ತೆ ಯಾವ ಭಾಷೆ ಯಾವ್ದು ನಿಮ್ದು? ತಾನ ಹಂಗ ಇದ್ರ ಮ್ಯಾಗ ಬಂದೈತಿ. ಅಲ್ಲ ನೀವು ಕನ್ನಡ ಕಲ್ತಿಲ್ಲ ಅಂದ್ರೆ ನಿಮ್ದು ಭಾಷೆ ಯಾವ್ದು? ಮರಾಠಿ. ನಿಮ್ದು ತವ್ರ ಮನಿ ಎಲ್ರಿ ಅಮ್ಮ? ಜಮಖಂಡಿ. ಜಮಖಂಡಿ ಮರಾಠಿ ಬಂತ? ಮರಾಠಿ ಮೊದ್ಲ ಹಾ 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 ನಾ ಕಲಿ ಮುಂದ್ ಮರಾಠಿ ಅಷ್ಟ ಇತ್ತ. ಎಲ್ಲಿ ತನ ಓದಿರಿ ನೀವು? 5ನೇ ಇತ್ತ ಅಷ್ಟ ಕಲ್ತೇನಿ. ಒಂದಿಷ್ಟ ಇಂಗ್ಲಿಷ್, ಹಾ ಒಂದು ಇಂಗ್ಲಿಷ್, ಹಾ 5 ಕನ್ನಡ ಮರಾಠಿ. ಮರಾಠಿ. ಹಾ ಇಂಗ್ಲಿಷ್ ಅರ್ಥ ಆಕತಿ? ಆ ಇಂಗ್ಲಿಷ್ ಗೊತ್ತಾಕತ್ರಿ? ಹಾ ಇಂಗ್ಲಿಷ್ ಸ್ವಲ್ಪ ಸ್ವಲ್ಪ ಗೊತ್ತಾಕೈತೆ. ಎಷ್ಟು ವರ್ಷ ಓದಿರಿ ಇಂಗ್ಲಿಷ್ ನೀವು? ಸ್ವಲ್ಪ ಸ್ವಲ್ಪ ಗೊತ್ತಾಕತಿ. ಹಾ ಒಂದ ವರ್ಷ ಓದಿರಿ ಆ ಇಂಗ್ಲಿಷ್? ಒಂದ ವರ್ಷ ಓದಿರಿ? ಒಂದ ವರ್ಷ ಇಂಗ್ಲಿಷ್ ಓದಿರ, 5 ವರ್ಷ ಮರಾಠಿ ಓದಿರಿ. 11 ವರ್ಷಕ್ಕೆ ಸಾಲಿ ಬಿಟ್ಟೇನ್ರಿ. ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರ ನಿಮ್ಗ. 11 ವರ್ಷಕ್ಕೆ ಇವ್ರು ಸ್ಕೂಲ್ ಬಿಟ್ಟಿದ್ದಾರೆ. ಒಂದೇ ವರ್ಷ ಇಂಗ್ಲಿಷ್ ಕಲ್ತಿದ್ದಾರೆ. ಇಂಗ್ಲಿಷ್ ಅರ್ಥ ಆಗತ್ತಂತ ಅಮ್ಮಗೆ. ಮತ್ತೆ ಇನ್ನು 5 ವರ್ಷ ಓದಿರೋದೆಲ್ಲ ಮರಾಠಿಲೇ ಓದಿದ್ದಾರೆ. ಬಟ್ ಇವತ್ತು ಕನ್ನಡನ ಅವರು ಎಷ್ಟು ಸ್ಫುಟವಾಗಿ ಮಾತಾಡ್ತಾರೆ ಅಂದ್ರೆ, ಕರೆಕ್ಟ್ ನಾವು ಕನ್ನಡ ಮಾತಾಡೋರಿಗೂ ಅಷ್ಟು ಬರಲ್ಲ. ಈಗ 90ನೇ ವಯಸ್ಸಿನಲ್ಲಿಯೂ ಕೂಡ ಅವರು ಕನ್ನಡಕನ ಇಲ್ದೇನೆ ಹನುಮಾನ್ ಚಾಲೀಸ್ ಆಯ್ತು, ರಾಮ ರಕ್ಷಾ ಸ್ತೋತ್ರ ಆಯ್ತು ಎಲ್ಲ ಓದ್ತಾರೆ. ಅಂದ್ರೆ ಅವರ ದಿನದ ರುಟೀನ್ ಎಲ್ಲ ಹೇಗಿದೆ ಅಂತ ಕೇಳೋಣ ಬನ್ನಿ. ಅಮ್ಮ, ನೀವು ಬೆಳಗ್ಗಿಂದ ನಿಮ್ದು ರುಟೀನ್ ಹೆಂಗ್ ಸೆಟ್ ಮಾಡ್ಕೊಂಡಿರಿ? ಮೊದಲಾದ್ರೂ ಹೆಂಗ್ ಮಾಡಿದ್ರಿ ನೀವು? ಏನ್ರಿ ಮೊದಲೆಲ್ಲ ಬೆಳಿಗ್ಗೆ ನೀವು ಹೇಳೋದು ಎಷ್ಟೊತ್ತಿಗೆಲ್ಲ ಹೇಳೋದೆಲ್ಲ ಮಾಡ್ಕೊಂಡಿದ್ರಿ? ಈ ಸ್ವಚ್ಛ ಬರುಕಿತ್ತ ಮೊದ್ಲ ಹಾ ದಿವ್ಸಕ್ಕ ಹ್ಮ್ 3 ಸರಿ ರೊಟ್ಟಿ ಮಾಡ್ತಿದ್ದೆ. ದಿನಕ್ಕೆ 3 ಸರಿ ರೊಟ್ಟಿ ಮಾಡ್ತಿದ್ರಿ? ಹಾ ಬೆಳಿಗ್ಗೆ, ಹಾ ಮಧ್ಯಾಹ್ನ, ಹಾ ಅಂದ್ರೆ ಮಧ್ಯಾಹ್ನ 8 ಸುಮಾರು ಒಮ್ಮೆ, ಹಾ ರಾತ್ರಿ 12ಕ್ಕ. ಹಾ ರಾತ್ರಿ 12ಕ್ಕೆ ನಮ್ಮ ಯಜಮಾನ್ರು ಬರ್ತಿದ್ರು. ಹಾ ಅವಾಗ ಬಿಸಿ ರೊಟ್ಟಿ ಮಾಡ್ಕೊಡ್ತಿದ್ದೆ. ರಾತ್ರಿ 12ಕ್ಕೆ ಅಜ್ಜಾರ್ ಏನ್ ಮಾಡ್ತಿದ್ರಿ? ಥಿಯೇಟರ್ದಿಂದ ಬರ್ತಿದ್ರಿ ಅವ್ರು. ಥಿಯೇಟರ್ ಮಾಲೀಕರು? ಹ್ಮ್ ಹುಬ್ಬಳ್ಳಿ ಅಜಂತ ಥಿಯೇಟರ್ದ ಮಾಲೀಕರು ಇವ್ರು. ಹಾ ಅಜ್ಜಾರ್ ಹೆಸರೇನ್ರಿ? ರೇವಣ ಸಿದ್ದಯ್ಯ. ರೇವಣ ಸಿದ್ದಯ್ಯ ಕೂಡಲ್ಮಠ. ಅವ್ರು ರಾತ್ರಿ 12 ಗಂಟೆಗೆ ಲಾಸ್ಟ್ ಶೋ ಮುಗಿಸ್ಕೊಂಡ್ ಬರೋರು. ಅವ್ರು ಬಂದ ಮೇಲೆನೆ ನೀವು ಬಿಸಿ ರೊಟ್ಟಿ ಮಾಡ್ಕೊಡೋದು. ಹಾ ಮಕ್ಳು ಎಷ್ಟ್ ಜನ ರೀ? ಎಷ್ಟು ಜನ ಮಕ್ಕಳ್ರಿ? 6 ಜನ. 6 ಜನ ಮಕ್ಕಳು. ಹಾ ಎಲ್ಲಾರದು ಮದ್ವೆ ಐತಿ? ಎಲ್ಲಾರು ಸೆಟ್ಲ್ ಆಗ್ಯಾರ? ಮಕ್ಕಳಾಗ್ಯಾವ. ಹಾ ರೀ 3 ಮಂದಿ ಹೆಣ್ಮಕ್ಳು, 3 ಮಂದಿ ಗಂಡ್ಮಕ್ಳು. ಹಾ ರೀ ಮೊಮ್ಮಕ್ಕಳು ನೋಡು. ಹಾ ಮೊಮ್ಮಕ್ಕಳು. ಮರಿ ಮೊಮ್ಮಕ್ಕಳು 10 ಮಂದಿ 9 ಮಂದಿ ಅದಾರ. 9 ಜನ ಮರಿ ಮೊಮ್ಮಕ್ಕಳು. 6 ಜನ ಮಕ್ಕಳು, 9 ಎಷ್ಟ್ ಜನ ಮೊಮ್ಮಕ್ಕಳ್ರಿ? 10 ಜನ ಮೊಮ್ಮಕ್ಕಳು, ಹಾ 9 ಜನ ಮರಿ ಮೊಮ್ಮಕ್ಕಳು. ಇವ್ರು ಇನ್ನೊಂದು 9 ಜನ ಮೊಮ್ಮಕ್ಕಳು, 10 ಜನ ಮರಿ ಮೊಮ್ಮಕ್ಕಳು. ಅಂದ್ರೆ ಈ ಅಮ್ಮಾಗ ಸೊಸಿಗೊಬ್ರು ಸೊಸಿ. ಈಗ ಸೊ 4 ಜನರೇಷನ್ ನೋಡ್ತೀಗ ಅಮ್ಮ. ಈಗ ನೀವು ಇದೆಲ್ಲ ಹೆಣಿತೀರಲ್ಲ, ಇದು ನಿಮ್ಮ ಕಲೆ, ನಿಮ್ಮ ಮಕ್ಕಳು ಮಾಡ್ತಾರ? ಅವರು ಪೇಂಟ್ ಮಾಡ್ತಾರ, ಪೇಂಟಿಂಗ್ ಎಲ್ಲ ಮಾಡ್ತಾರ. ಇದ್ರ ನಮ್ ದೊಡ್ಡ ಮಗಳು ಅದಲ್ರಿ, ಆಕಿ ಇದು ಪೇಂಟ್ ನಮ್ ಮಗಳ ಮಾಡಿದ್ದು. ಹಾ ಈಶ್ವರಂದ. ಹಾ 3 ಮಂದಿ ಪೇಂಟ್ ಮಾಡ್ತಾರ. 3 ಮಂದಿ ಪೇಂಟ್ ಮಾಡ್ತಾರ.
ಹಾ ಏನ್ ಹೆಣಿತಾರ ಸ್ವೀಟರ್ ಅದು ಇದು ಹಾ ಪೇಂಟ್ ಇವ್ದು ಪೇಂಟಿಂಗ್ ಅಂದ್ರ ಹ್ಮ್ ಇವ ಇದ್ರ ಗ್ಲಾಸ್ ಪೇಂಟು ಇದ್ರ ಪೇಂಟು ಹಾ ಅವ ಪೇಂಟ್ನಾಗ ಇದನ್ ತಗೊಂಡಾಳ್ರಿ ಆಕಿ ಪ್ರಶಸ್ತಿ ದೊಡ್ಡಕ್ಕಿ ದೊಡ್ಡವ್ರು ಹಾ ಹಾ 75 ವರ್ಷಕ್ಕಿಗೆ ದೊಡ್ಡ ಮಗಳಿಗೆ 75 ವರ್ಷ ಹ್ಮ್ 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 ಎಲ್ಲಿರ್ತಾರ್ರಿ ಅವ್ರ ತುಮಕೂರಿ ತುಮಕೂರಲ್ಲಿ ಇರ್ತಾರ ಜ್ಯೋತಿ ಪ್ರಕಾಶ್ ಅವ್ರ ತತ್ತಿದ್ರಲ್ಲ ಹಾ ಅವ್ರ ಅಣ್ಣಗೆ ಕೊಟ್ಟೈತ್ರಿ ಹಾ 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 ತುಮಕೂರಾಗ ಒಬ್ಬಾಕಿ ಬೆಂಗಳೂರಾಗ ಒಬ್ಬಾಕಿ ಹಾ ಗದಗಿನಾಗ ಒಬ್ಬಾಕಿ ಹಾ 3 ಮಂದಿ ಹೆಣ್ಮಕ್ಳು ಹಾ ಗಂಡ ಮಕ್ಕಳು ಇಲ್ಲೇ ಇರ್ತಾರನ್ರಿ ಒಬ್ಬ ಇಲ್ಲಿ ಇರ್ತಾನ್ರಿ ಹಾ ಒಬ್ಬ ಬಸವೇಶ್ವರ ಇದು ಗಾಂಧಿನಗರ್ಗೆ ಇರ್ತಾನೆ ಗಾಂಧಿನಗರಾಗ ಇರ್ತಾರ ಹ್ಮ್ ಒಬ್ಬ ಬೆಂಗಳೂರಿಗೆ ಹ್ಮ್ 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 ಎಲ್ಲೆಲ್ಲಿ ಟೂರ್ ಹೋಗಿರಿ ಹಾ ಎಲ್ಲಿ ಹೋಗಿರಿ ನೇಪಾಳ ಆಮೇಲೆ ಕಾರ್ನ್ಯಾಗೂ ಹೋಗಿದ್ದೀವ್ರಿ ನಮ್ಮ ಮನ್ಯಾಗ ಮಂದಿ ಎಲ್ಲ ಎಲ್ಲಿಗೆ ನೇಪಾಳಕ್ಕ ಎಲ್ಲಿಂದ ಹುಬ್ಳಿಯಿಂದ ನೇಪಾಳ ತನಕ ಕಾರಲ್ಲಿ ಹೋಗಿದ್ರಿ ಹ್ಮ್ ಎಷ್ಟು ವರ್ಷ ಆತ್ರಿ ಹೋಗ್ ಬಂದ ಅಟ್ಟರು ಮಕ್ಕಳು ಮೊಮ್ಮಕ್ಕಳು ಇವ್ರು ಎಲ್ಲರೂ ಆಮೇಲೆ ಟೂರ್ನ್ಯಾಗ ಒಮ್ಮೆ ಹೋಗಿದ್ದೆ ಹಾ ಅವಾಗ 2 ತಿಂಗಳು ಹೋಗಿದ್ದೆ 2 ತಿಂಗಳ ಏನೇನ್ ಟೂರ್ ಮಾಡಿ ಬಂದ್ರಿ ಕಾಶಿಯಿಂದ ರಾಶ್ಮಿ ಕಾಶ್ಮೀರ ತನ ಎಲ್ಲ ಫುಲ್ ಎಲ್ಲಾ ಫುಲ್ 2 ತಿಂಗಳ ಹ್ಮ್ ನಿಮ್ದು ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ ಅಡ್ಡಾಡ್ ಬಂದಾಗ ಎಷ್ಟು ವರ್ಷದಿಂದ ಹೋಗಿದ್ರಿ ನಾನ್ರಿ ಎಷ್ಟ ಅದ 88 88 ಇಸ್ವಿ ಒಳಗ್ ಹೋಗಿದ್ರಿ ಇಸ್ವಿ 88 ಇಸ್ವಿ 88 ಇಸ್ವಿ ಒಳಗ 2 ತಿಂಗಳು ಫುಲ್ ಎಲ್ಲ ಕಾಶಿಯಿಂದ ಕಾಮೇಶ್ವರವರ್ಗೇನು ಎಲ್ಲ ಅಮ್ಮ ಟೂರ್ ಮಾಡಿ ಬಂದಿದ್ದಾರೆ ಹಾ ಟ್ರೈನ್ಯಾಗ 2 ತಿಂಗಳು ಅದ್ರಾಗ ಟ್ರೈನ್ದಾಗ ಇರೋದು ಅಲ್ಲೇ ಊಟ ಅಲ್ಲೇ ಅಡಿಗೆ ಎಲ್ಲ ಅವ್ರು ಅಲ್ಲೇ ಮಾಡ್ತಿದ್ರು ಗೌರಿ ಶಂಕರ್ ಯಾತ್ರಾ ಗೌರಿ ಶಂಕರ ಯಾತ್ರೆಯಿಂದ ಹಾ 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 ಅವಾಗ ನೀವು 88ನೇ ಇಸ್ವಿ ಒಳಗೆ 2 ತಿಂಗಳು ಟೂರ್ ಹೋದ್ರಲ್ಲಮ್ಮ 88ನೇ ಇಸ್ವಿ ಒಳಗೆ 2 ತಿಂಗಳು ನೀವು ಟೂರ್ ಹೋದ್ರಲ್ಲ ಅವಾಗಿನ ಟೈಮ್ಗೆ ಎಷ್ಟು ಖರ್ಚಾಗಿತ್ತು ಬಾಳ ಫರ್ಕ್ ಐತಿ ಹಾ ಎಷ್ಟು ಖರ್ಚಾಗಿತ್ತು ಅವಾಗ ಖರ್ಚ ಹಾ 2,000 2,000 ರೂಪಾಯಿದಲ್ಲಿ 2 ತಿಂಗಳವರೆಗೆ ಗೌರಿ ಶಂಕರ ನೇಪಾಳ ಗಿಪಾಳಿ ಎಲ್ಲ ಬತ್ತ ಅದ್ರಾಗ 2,000 2,000 ರೂಪಾಯಿ ರೀ ಊಟ 1,200 ಊಟ ಎಲ್ಲ ಅವ್ರದ ನಮ್ದೇನು ಇಲ್ಲ 2,000 ನಮ್ಮ ಈಗಿನ ಮಕ್ಕಳಿಗೆ 1 ತಿಂಗಳು ಪಾಕೆಟ್ ಮನಿ ಆಗ್ತಾ ಇದೆ ಫ್ರೆಂಡ್ಸ್ 2,000ದಲ್ಲಿ ನಮ್ಮ ಅಮ್ಮ ಫುಲ್ ಎಲ್ಲ ದೇಶನ ಸುತ್ತಿ ಬಂದ್ಬಿಟ್ಟಿದ್ದಾರೆ ಮತ್ತ ಹೊರದೇಶಕ್ಕೆ ಎಲ್ಲಿ ಹೋಗಿರಿ ಹೊರದೇಶಕ್ಕೆ ಎಲ್ಲಿ ಹೋಗಿರಿ ಯಾವಾಗ ಹೊರದೇಶಕ್ಕೆ ಯಾವಾಗ ಹೋಗಿರಿ ಎಷ್ಟ್ ದಿವ್ಸಕ್ಕೆ ಹಾ ಹೊರದೇಶಕ್ಕೆ ಬೇರೆ ಪರದೇಶ ಹಾ 2,200 ಒಟ್ಟು 2ನೇ ಇಸ್ವಿ ನೋಡ್ರಿ 2002ನೇ ಇಸ್ವಿಗೆ ಹೋಗಿರಿ ಹೋಗಿದ್ದೆ ಎಲ್ಲಿ ಹೋಗಿದ್ರಿ ನಮ್ಮ ಅಕ್ಕ ನಾನು ಇಬ್ಬರು ಎಲ್ಲಿ ಹೋಗಿದ್ರಿ ನ್ಯೂ ಜೆರ್ಸಿ ನ್ಯೂ ಜೆರ್ಸಿ ಆಮೇಲೆ ಯಾರದ ನಯಾಗ್ರಾ ಫಾಲ್ಸ್ ಹಾ ಆಮೇಲೆ ಸ್ಟ್ಯಾಚು ಹಾ ಆಮೇಲೆ ಹಿಂಗ್ ಕಮೋಡ್ ಹೋಗ್ತಾ ಇರ್ತದ ಹಾ ಅದ್ರಾಗ ಪಿಕ್ಚರ್ ಕುಂತ್ ಪಿಕ್ಚರ್ ನೋಡೋದು ಹಿಂಗ್ ಬೀಳ್ತೀವಿ ಹಾ ಇಲ್ಲಿ ಎಲ್ಲ ಹಾ ಹಾ ಅದಾರ ನಂಗ ಅದೇ ನೀವ್ ಹಿಂಗ ಟೂರ್ ಅಂತ ಹೋಗಿದ್ರೆ ಅಲ್ಲಿ ಯಾರು ಇದಾರಲ್ಲಿ ನಾವು ಸ್ವಂತ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದವು ಹಾ ಹಾ ಅದಕ್ಕೆ ಅಕ್ಕನ ಮಗ ಹಾ ನ್ಯೂಯಾರ್ಕ್ ಎಲ್ಲ ಫುಲ್ ನ್ಯೂಯಾರ್ಕ್ ಓಕೆ ಹಾ ನ್ಯೂಯಾರ್ಕ್ ತೋರ್ಸ್ಯಾನ ಆಮೇಲೆ ವೈಟ್ ಅದ್ರದ್ದು ವೈಟ್ ಹೌಸ್ ಹಾ ಹಾ ವೈಟ್ ಹೌಸ್ ಅವು ಒಟ್ಟು ಎಲ್ಲಾ ಕಡೆ ಕರ್ಕೊಂಡು ಹೋಗ ಅಮ್ಮ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಆ ನ್ಯೂಯಾರ್ಕ್ ಹೋದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ನನ್ರಿ ಹಾ ಅವ್ರ ಒಟ್ಟ ಇಲ್ಲಿ ಫಾರಿನ್ಗೆ ಹೋಗ್ಬೇಕಾದ್ರೆ ಹಾ 70,000 70,000 ರೂಪಾಯಿನಾಗ 2002ನೇ ಇಸ್ವಿ ಒಳಗ 70,000 ರೂಪಾಯಿನ ನ್ಯೂಯಾರ್ಕ್ ಟ್ರಿಪ್ ಎಲ್ಲ ಮಾಡಿ ಬಂದಿದ್ದಾರೆ ಅಮ್ಮ ನೀವು ಇಷ್ಟೆಲ್ಲ ಕಲ್ಲೆಲ್ಲ ಇಟ್ಕೊಡ್ರಿ ನಿಮ್ಮ ಮಹಿಳಾ ಮಂಡಳಿಗಳೆಲ್ಲ ಅದಾವ್ರಿ ಮಹಿಳಾ ಮಂಡಳಿ ಎಲ್ಲ ಅದಾವ ಮಹಿಳಾ ಮಂಡಳಿಗೆ
ಹಾ ಎಷ್ಟು ಮಹಿಳಾ ಮಂಡಳಿ ಇದಾವ ನಿಮ್ಮ? ನಮ್ಮಲ್ಲಿ ಹಾ ಒಂದ ನಾವು ಇದರ ಹಾ ಉಳ್ಕಿದವ್ರು ಕರೆದಿರ್ತಾರ ಅಕ್ಕನ ಬಳಗ, ಹಾ ಹಾ ಆಮೇಲೆ ಇವರು ಇದರ ಬಸವೇಶ್ವರ ನಗರದವರು, ಕರೆದಿರ್ತಾರ. ಆಮೇಲೆ ಇವ್ರ ನೀವು ಮಹಿಳಾ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ರಲ್ಲ, ಏನು ನಿಮ್ದು ಮಹಿಳಾ ಮಂಡಳಿ ಹೆಸರು? ನೀವು ಮಹಿಳಾ ಮಂಡಳಿಯನ್ನ ಮಾಡಿದಿರಿ, ಮಹಿಳಾ ಮಂಡಳಿ ಹೆಸರು ಏನ್ರಿ? ಏನ ನಿಮ್ದು ಮಹಿಳಾ ಮಂಡಳಿಗೆ ಏನಂತ ಹೆಸರಿಟ್ರಿ? ವಿಶ್ವನಾಥ ಮಹಿಳಾ ಮಂಡಳ. ವಿಶ್ವನಾಥ ಮಹಿಳಾ ಮಂಡಳಿ ಅಂತ. ವಿಶ್ವನಾಥ ಮಹಿಳಾ ಮಂಡಳಿಯನ್ನ ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? 36 ಏನೋ ಎಷ್ಟು ಆಯ್ತು, ಜಾಸ್ತಿ ಆಯ್ತು. 36-38 ವರ್ಷ ಅನ್ಕೊಂಡ್ರಿ. ಅಮ್ಮ ಹೇಳ್ರಿ, 36-38 ವರ್ಷದ ಹಿಂದ ಸ್ವಲ್ಪ ಹೆಣ್ಮಕ್ಳು ಹೊರಗಡೆ ಬರೋದು ಬಹಳ ಕಡಿಮೆ ಇತ್ತು. ಹಾ ಶುರು ಮಾಡ್ಬೇಕಾದ್ರೆ ನಮ್ಮ ಮನ್ಯಾಗ ಇವ್ರು ತೀರ್ಕೊಂಡ್ರು. ಹಾ ರೀ ಅಜ್ಜಾರ. ತೀರ್ಕೊಂಡ್ಮೇಲೆ ಮನ್ಯಾಗ ಕುಂತ ಏನ್ ಮಾಡ್ತೀರಿ ಅಂತಂದ ಇಲ್ಲಿ ದೊಡ್ಡವಾನ್ ಮಠ ಒಬ್ಬರಿದ್ರ. ಹಾ ರೀ ನೀವು ಮನ್ಯಾಗ ಕುಂತ್ರ ಬರೀ ಅದ ವಿಚಾರ ಆಕತಿ, ಹೌದ್ ಹೌದ್ರಿ. ಮಹಿಳಾ ಮಂಡಳದಂದ್ರ ಇಲ್ಲೇ ಮನ್ಯಾಗ ಒಬ್ಬರು ಬುಕ್ ಓದ್ತೀವಿ, ಹಾ ಮನ್ಯಾಗ ಮನಿ ಕೂಡ್ಸುನು ಅಂದ್ರ ಅವ್ರು. ಓಕೆ. ಹಾ ನಮ್ಮ ಮನ್ಯಾಗ ಇವ್ರಿ ಎಷ್ಟು 19 ಇಸ್ವ್ಯಾಗ ತೀರ್ಕೊಂಡ್ರ. ಹಾ ಅಲ್ಲ 99 ಇಸ್ವ್ಯಾಗ. 1999ನೇ ಇಸವಿ ಒಳಗ ಅಜ್ಜಾರ್ ಅವಾಗ ಇವ್ರು ಮಹಿಳಾ ಮಂಡಳಿಯನ್ನ ಹುಟ್ಟು ಹಾಕಿದ್ರು. ಹಾ ನಮ್ಮಲ್ಲಿ ಮಾಡಿದ್ರ. ಹಾ ರೀ ಆಮೇಲೆ ಇಲ್ಲೇ ಚಲೋ ಮಂದಿಗೆ ಚಲೋ ಅನಿಸ್ಲಿಲ್ಲ. ಆ ದೊಡ್ಡವಾಡ್ ಮಠ ಅವ್ರು ಇದ್ರಲ್ಲ, ಹಾ ರೀ ನಮ್ಮ ಮನ್ಯಾಗ ಮಾಡೋನು ಯಾರು ಗಂಡ್ ಮಕ್ಳು ಇರಂಗಿಲ್ಲ ಅಂದ್ರ ಹಾ ರೀ ಅವ್ರ ಮನ್ಯಾಗ ಶುರು ಮಾಡಿದ್ವು. ಹಾ ರೀ ಅಲ್ಲಿಂದ ಮಂದಿ ಬಾಳ ಬರಾಕತ್ರಲ್ರಿ. ವಿಶ್ವನಾಥ್ ಮಂದಿರ ವಿಶ್ವನಾಥ್ ಮಂದಿರ ಗುಡಿಯಾಗ ಮಾಡಾಕತ್ತೇವ್. ಆಮೇಲೆ ಇವ್ರು ಬಾಳ ವರ್ಷ ಮಾಡ್ಯಾರ. ಹಾ ರೀ ಮುಮ್ಮಚ್ಚಿಗ್ಯಾರ ಹಾ ಬಾಳ ವರ್ಷ ಮಾಡ್ಯಾರ. ಬಹಳ ವರ್ಷದಿಂದ ಮಾಡಿದ್ರಿ. ಹಾ ಅಂದ್ರೆ ವಿಶ್ವನಾಥ ಮಹಿಳಾ ಮಂಡಳದ ಫೌಂಡರ್ ನೀವು? ಅಂದ್ರ ನನ್ಕಿಂತ ಒಬ್ಬರ ಇದ್ರಿ. ಹ್ಮ್ ಇವ್ರು ಯಾರ ಇವ ತೆಂಗಿನಕಾಯಿ ಐತ ಮಲುಕ್ ಸಮುದ್ರ ಅವ್ರ. ಹಾ ಮಲಕ್ ಸಮುದ್ರ ತೆಂಗಿನಕಾಯಿ ಅವ್ರು ಇದ್ರ. ನೀವು ಅವಾಗ 88ನೇ ನನಗ ಅಂದ್ರ ಅವ್ರು 1 ವರ್ಷ ಮಾಡಿದ್ರ. ಆಮೇಲೆ ಎಲ್ಲಾರು ಅಂದ್ರು ಅವ್ರು ವಯಸ್ಸಾಗೈತಿ ನೀವ ಮಾಡ್ರಿ ಅಂದ್ರ. ನಾನ ಮಾಡಿದೆ. ಅಂದ್ರ ನಾ 5 ವರ್ಷ ಮಾಡೀನ್ರಿ ಅಧ್ಯಕ್ಷತನ. 5 ವರ್ಷ ಅಧ್ಯಕ್ಷತನ. ಮತ್ತು ಬೇಡ ಅನ್ನಕತ್ತಿದ್ರಿ ಎಲ್ಲಾರು ಬೇಡಾಕ. ಸಾಕ್ರಿ ಮತ್ತೆ ಯಾರ್ರಿ ಮಾಡ್ರಿ ಅನ್ನ ನಾ ಈಗ ಇವ್ರೆಲ್ಲ 2 ವರ್ಷ ಮಾಡ್ಕೋತ ಬಂದ್ರ. ನೀವು ನಿಮ್ಮ ಅಧ್ಯಕ್ಷತೆ ಒಳಗ ಅವ್ರ ತೆಂಗಿನಕಾಯಿ ಅವ್ರು ಶುರು ಮಾಡಿದ್ರು. ಅವ್ರ ನಂತರ ನಿಮ್ಮ ಅಧ್ಯಕ್ಷತೆ ಒಳಗ 5 ವರ್ಷ ನೀವು ಅಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ರಿ. 99ನೇ ಇಸ್ವಿ ಅಂದ್ರೆ 2000 ಇಸ್ವಿ. ಹಾ ಹೇಳ್ರಿ. ನನ್ಗ ಅವರು ಹೊಟ್ಟೆ ಒಳ್ಳೆಯರತ್ತೊಬ್ರಿದ್ರು. ಅವರು ಬರೋರು ಎಲ್ಲಾರು ಪ್ರೈಸ್ ಕೊಡ್ಬೇಕಲ್ಲ ಇದನ್ ಬಂದವ್ರಿಗೆ. ಹಾ ರೀ ನೀವು ಈಶ್ವರಿ ಹಿಂಗ ಮಾಡ್ರಿ, ನಾನ ಈಶ್ವರನ ಪ್ರೈಸ್ ಕೊಡು. ಪ್ರೈಸ್ ಕೊಡಕ್ಕೆ ನೀವು ಮಹಿಳಾ ಮಂಡಳ ಕಾಂಪಿಟೇಷನ್ ಮಾಡ್ತಿದ್ರಿ? ಈಶ್ವರ ಮಾಡಿ ಅವ್ರಿಗೆ ಯಾರು ಫಸ್ಟ್ ಬಂದಿರ್ತಾರ ನೋಡು ಅವ್ರಿಗೆ. ಅಂದ್ರೆ ಏನ್ ಕಾಂಪಿಟೇಷನ್ ಮಾಡ್ತಿದ್ರಿ ನೀವು? ಅದ ಈಶ್ವರ ಮಾಡ್ಕೊಡ್ತಿದ್ದೀವ್ರಿ ನಾವ. ನೀವು ಮಾಡಿದ ಈಶ್ವರನ ಅವ್ರಿಗೆ ಪ್ರೈಸ್ ಅಂತ ಕೊಡ್ತಿದ್ರಿ. ಯಾವ್ದಕ್ ಕೊಡ್ತಿದ್ರಿ ನೀವು ಪ್ರೈಸ್? ಎದಕ್ ಕೊಡ್ತಿದ್ರಿ? ಪ್ರೈಸ್ ಅಂದ್ರೆ ವಚನ ಸ್ಪರ್ಧೆ, ಅವು ಆಟ ಆಡೋದು, ಆಮೇಲೆ ಇವ್ ಮಾಡ್ತಾರ ತಿಥಿ ಒಳಗ ಇಂಥವೆಲ್ಲ. ಬಟ್ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಹೆಣ್ಮಕ್ಳು ಹುರಿದುಂಬಿಸಿ ನೀವು ಅದು ಪ್ರೈಸ್ ಎಲ್ಲ ಕೊಡ್ತಿದ್ರಿ. ಈಗ 99ನೇ ಇಸ್ವಿ 2000ನೇ ಇಸ್ವಿ ಒಳಗಂದ್ರ ಸ್ವಲ್ಪ ಹೆಣ್ಮಕ್ಳು ಹೊರಗಡೆ ಬರೋದು ಸ್ವಲ್ಪ ಕಡಿಮೆನೇ ಐತ್ರಿ. ಹೋಗ ನೀವು ಮಂಡಳಿಗೆ ಹೆಣ್ಮಕ್ಳನ್ನ ಹೆಂಗ ಇದನ್ ಮಾಡ್ಕೊಂಡ್ರಿ? ಏನ್ರಿ ಮಂಡಳಿ ಕಟ್ಟಿದಾಗ ಮಂಡಳಿಗೆ ಎಲ್ಲ ಹೆಣ್ಮಕ್ಳು ಬರ್ಬೇಕಲ್ರಿ, ನೀವ್ ಹೋಗಿ ಅವ್ರಿಗೆ ಹೇಳ್ತಿದ್ರಿ ಏನ್? ಅವ್ರ ನೀವು ಹಾಡೋದೆಲ್ಲ ಕೇಳಿ ಮನಿಗ್ ಬಂದ್ರ? ಮಾಡೋಣ ಮಂದಿ ಕೂಡ್ತೈತ್ ಬಿಡ್ರಿ. ನೀವ ಹಂಗ ಆಮೇಲೆ ಇವ್ರು ಆಮೇಲೆ ಬಾಳ್ ಮಂದಿ ಕೊಂಡ್ರಕತ್ರ. ನೀವೆಲ್ಲಾ ಮನಿಗೆ ಹೋಗಿ ಹೇಳಿ ಎಲ್ಲಾ ಮನಿಗ್ ಹೇಳಿ ಜನರನ್ನ ಕೂಡ್ಸಿದ್ರಿ. ಆಮೇಲೆ ಈಗ ಎಲ್ಲಾರು ತಾವ ಬರಕ್ ಶುರು ಮಾಡ್ಯಾರ. ಇವ್ರ ನೋಡ್ಕೋತಾರ. ಈಗ ಅಧ್ಯಕ್ಷರು ಯಾರದಾರ ನನ್ಗೆ ಗೊತ್ತಿಲ್ಲ. ಈಗ ನೀವು ಮಹಿಳಾ ಮಂಡಳಿಗೆ ನೀವೇನೀಗ ಹೋಗಂಗಿಲ್ಲ? ಈಗ ಎಲ್ಲಿ ಹೋಗಂಗಿಲ್ರಿ ಮನಿ ಬಿಟ್ಟು. ಶಿವ ಆತ್ ಮನ್ಯಾಗ ಕೊಂಡ್ರೋದನ್ನ. ಶಿವ ಅಂತ ಹೇಳಿ ಮನೆಯೊಳಗ ಕೂತಿದ್ರಿ ನೀವು.
ಫ್ರೆಂಡ್ಸ್, ಈಗ ಅಮ್ಮರಿಗೆ 90 ವರ್ಷದ ವಯಸ್ಸು. ಈ ವಯಸ್ಸಿನಲ್ಲಿಯೂ ಕೂಡ ಬಿದ್ದಾಗೂ ಸುಮ್ಮನೆ ಇಲ್ಲದೆ ಇಂಥವೆಲ್ಲ ಕಲೆಗಳು ಅವ್ರ ಹತ್ರ ಇದೆ. ಇಂಥವೆಲ್ಲಾನು ಕೂಡ ಅವರು ಮಾಡ್ತಾನೆ ಇರ್ತಾರೆ. ಅದ್ರ ಕೈ ನಡಕ್ತೈತಿ ಅನ್ನೋ ಉದ್ದೇಶಕ್ಕೆ, ಸೂಸ್ತೈತಿ ಅನ್ನೋ ಉದ್ದೇಶಕ್ಕೆ, ಕಣ್ಣಿನ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಮಾತ್ರ ಕಡಿಮೆ ಆಗಿದೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಬಿಟ್ಟಿದಾರಂತೆ. ಈ ತಾಯಿಗೆ ಆಯುಷ್ಯ ಆರೋಗ್ಯ ಭಗವಂತ ಕೊಟ್ಟು ಇನ್ನೂ 4 ಜನ ಇದನ್ನೆಲ್ಲ ಅವ್ರು ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಈ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಇಂಥ ಹಿರಿಯರ ಆಶೀರ್ವಾದ ನಮ್ಮಂತವ್ರ ಮೇಲೆ ಎಲ್ಲರಿಗೂ ಇರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನೀವು ಬಂದಿರಿ, ಅದಕ್ಕೆ ಹಾ ರೀ. ಋಣಿ. ಅಯ್ಯೋ, ನೀವು ನಮಗ್ ಋಣಿ ಅಲ್ರಿ ಅಮ್ಮ, ನಾವು ನಿಮಗ್ ಋಣಿ. ಇಷ್ಟೆಲ್ಲಾ ನಿಮ್ದು ಕಲೆ ಐತಲ್ಲ, ಅದೊಂದು 10 ಭಾಗ ನಮಗ್ ಬಂದ್ರು ನಾವು ಎಷ್ಟೋ ಪುಣ್ಯ ಮಾಡ್ತೀವಿ. ನಿಮ್ಮ ಕಲೆಗಳನ್ನೆಲ್ಲ ನೋಡಿದಾಗ ನನ್ನ ತಾಯಿ ನೆನಪಾದ್ರಿ. ಅವರು ಅಂತ ಸಣ್ಣ ದಾರದಿಂದ ಎಲ್ಲ ಇಂಥವೆಲ್ಲ ತುಂಬಾ ಸಾಮಾನ್ ಮಾಡಿಟ್ಟಿದ್ದಾರೆ ನಮ್ಮ ತಾಯಿ. ನನಗ್ ಹೊಳ್ಳಿ ವಾಪಸ್ ನಮ್ಮ ತಾಯಿಯನ್ನ ನೆನಪಿಸ್ಕೊಟ್ಟದಕ್ಕೆ ಕೂಡ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಮಸ್ಕಾರ.